ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್. ಇವತ್ತು ಸ್ಯಾಟರ್ಡೆ ಆಗಿತ್ತು. ಬ್ಯಾಂಕ್ ಮಧ್ಯಾಹ್ನ ಹಾಫ್ ಡೇ ಇರ್ತೈತಿ. ಬ್ಯಾಂಕ್ದಿಂದ ಬಂದು ಮನ್ಯಾಗ ಊಟ ಮಾಡಿದ ನಂತರ ಮನೆ ಮುಂದೆ ಭಾಳ ಅಂದ್ರೆ ಭಾಳ ತಪ್ಪಲದ ಎಲ್ಲ ಬಿದ್ದಿದ್ದು ಮತ್ತು ಮನೆ ಬಾಜುಕಿನವ್ರ ಮನೆ ಕಟ್ಟತ್ತಾರು. ಹಾಗಾಗಿ ಸ್ವಲ್ಪ ಅಂಗಳ ಭಾಳ ಗಲೀಜಾಗಿತ್ತನಂತಲೇ ಮತ್ತು ನಮ್ಮಲ್ಲಿ ಈಗ ಫ್ಯಾಕ್ಟ್ರಿ ಬೂದೊಂದು ಭಾಳ ಬಿದ್ದಿತ್ತು. ಇತರ ಪೋರ್ಚ್ ಮ್ಯಾಗದ. ಹಾಗಾಗಿ ಸ್ವಲ್ಪ ಎಲ್ಲನೂ ಹುಡ್ಕೊಳತ್ತೀನಿ. ಮಧ್ಯಾಹ್ನ ಲಘು ಬಂದಿನೇನಂತಲೇ ಸ್ವಲ್ಪ ಅಂಗಳೆಲ್ಲನೂ ಕ್ಲೀನಾಗಿ ತಪ್ಪಲದ ಎಲ್ಲ ಬಿದ್ದಿದ್ದು ಹುಡುಗಿ ಸ್ವಚ್ಛ ಮಾಡತ್ತೀನಿ. ಸುಪ್ರಿಯಾನ ನಮ್ಮ ಮನ್ಯಾಗ ಇರೋದು ಇದು ಸೆಕೆಂಡ್ನೇ ದಿವಸ ಆಗಿತ್ತು. ಆಕಿಗೆ ಸ್ಯಾಟರ್ಡೆ ಹಾಫ್ ಡೇ ಏನಿರಂಗಿಲ್ಲ, ಫುಲ್ ಡೇನೇ ಇರ್ತೈತಿ. ಸೊ ಆಕಿ ಸಾಯಂಕಾಲ ಬರ್ತಾಳು. ಅಷ್ಟೊತ್ತನ ನಾ ಮನೆ ಎಲ್ಲ ಕಸದ ಹೊಡೆದು ಮತ್ತು ಅಂಗಳ ಹುಡ್ಗಕ್ಕೆ ಹೊರಗೆ ಬಂದೀನಿ. ಸುಪ್ರಿಯಾ ಬರಂತಲೇ ಆಕಿಗೆ ಸ್ಪೆಷಲ್ ಅಂತ ಏನಾದರೂ ಮಾಡೋಣ ಅಂತಂದು ನಿನ್ನೆ ಮಸಾಲೆ ರೈಸ್ ಮಾಡೀನಿ. ಇವತ್ತು ಚಿಕನ್ ಏನಾದರೂ ಮಾಡೋಣ ಅಂತಂದು ಮಾಡೀನಿ. ಆಕೆ ಏನೂ ಬೇಡ, ನಂಗೆ ಹಲ್ಲು ನೋಸತ್ತೈತಿ, ಅನ್ನ ಸಾರು ಅಷ್ಟು ಮಾಡಂತಂದು. ಇಲ್ಲ ಬ್ಯಾಡ ತಡಿ ಏನಾದರೂ ಮಾಡ್ತೀನಿ ಅಂತಂದಿನಿ. ಆಕೆ ಇರೋರ ನಾವು ಒಂದಿಬ್ಬರು 3 ಮಂದಿ. ಸೊ ಚಿಕನ್ ಸುಕ್ಕ ಸಾರು ಹಿಂಗೆ ಎರಡೆರಡು ಮಾಡಬೇಡ, ಒಂದನ್ನು ಗಟ್ಟಿ ಮಾಡಿಬಿಡು ಮತ್ತು ಯಾವುದು ಮಸಾಲೆ ಹಾಕಬೇಡ. ಆಕೆಗೆ ಹಲ್ಲು ಆಲ್ರೆಡಿ ನೋಸಾತಿತ್ತು. ಹಾಗಾಗಿ ಸಿಂಪಲ್ ಮಸಾಲೆ ಪೌಡ್ರುಗಳು ಹಾಕಿ ಅಷ್ಟೇ ಮಾಡು ಅನ್ನದಾಗ ಅಂತಂತ ಹೇಳಿಳು. ಹಾಗಾಗಿ ಇದು ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಇತ್ತು. ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಗೆ ಜೀರಿಗೆ ಮತ್ತು ಅಲ್ಲ ಬೆಳ್ಳುಳ್ಳಿ ಇವೆರಡನ್ನೂ ಜಜ್ಜಿ ಹಾಕೀನಿ. ಪೇಸ್ಟ್ ಹಾಕಿರೂ ನಡಿತೈತಿ. ನಾ ಇದೆಲ್ಲ ಒಣ ಮಸಾಲ ಒಣ ಪೌಡ್ರದ್ದು ಅಷ್ಟೇ ಮಾಡತ್ತೀನಿ ಅನ್ನಂತಲೇ ಇದನ್ನು ನಾನು ಮನ್ಯಾಗನ ಅಲ್ಲ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಹಾಕೀನಿ. ನೀವು ಯೂಶ್ವಲಿ ನೋಡ್ಬೋದು ನಾನು ಜಾಸ್ತಿ ಟೈಮ್ ಪೇಸ್ಟನ್ನು ಯೂಸ್ ಮಾಡ್ತೀನಿ, ಜಿಂಜರ್ ಗಾರ್ಲಿಕ. ಈಗ ಮನ್ಯಾಗನ ಇದನ್ನು ಜಜ್ಕೊಂಡು ಹಾಕ್ಕೊಂಡಿದ್ನಿ ಸಣ್ಣ ಕಟ್ ಮಾಡಿ. ಮತ್ತು ಸ್ವಲ್ಪ ದೊಡ್ಡದಿರೋದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಹಾಕ್ಕೊಳತ್ತೀನಿ. ಸುಪ್ರಿಯಾ ಬೆಳಗಿಂದ ಹಲ್ಲು ನೋಸಾತೈತಿ ಅಂತಂದು ಕಾಲೇಜಿಗೆ ಡಬ್ಬಿ ಕಟ್ಕೊಂಡು ಹೋಗಿಳು. ಚಪಾತಿ ಮಾಡಿ ಕಟ್ಟೀನಿ ಬೆಳಿಗ್ಗೆ. ಅದನ್ನ ಯಾವುದನ್ನು ತಿನ್ನೋಕ್ಕಿಲ್ಲ, ಹಂಗೆ ಬಂದೇಳು ವಾಪಸ್. ನಂಗೆ ಹಸು ಆಗೈತಿ, ಖರೆ ಏನು ಮಾಡೋದು, ತಿನ್ನಕ್ಕೆ ಬರುವಾತು, ಏನು ಮಾಡಲಿ ಅಂತಂದು ಸ್ವಲ್ಪ ಅಳ್ಕೊತನೂ ಕೂತೇಳು. ಏನಾಗಂಗಿಲ್ಲ, ಮಾತ್ರಾಗ ಮದುವೆ ಒಂದು ಬಂದೈತಿ. ಇನ್ನು 1 ವಾರನಾಗ ಇದೊಂದು ಪ್ರಾಬ್ಲಮ್ ಚಾಲು ಆಗೈತಿ. ನನ್ನ ಕಾನ್ಸಂಟ್ರೇಷನ್ ಎಲ್ಲ ಬರೀ ಹಲ್ಲು ಮ್ಯಾಗೈತಿ ಅಂತಂದು ಹೇಳ್ಕೊತ ಕುಂತೇಳು. ಏನಾಗಂಗಿಲ್ಲ, ಅದ್ರ ಕಡೆ ಲಕ್ಷ್ಯ ಕಡಿಮೆ ಹಾಕು ಮತ್ತು ಬೇರೆ ಕಡೆ ಇದನ್ನು ಮಾಡು, ಇನ್ವಾಲ್ವ್ ಆಗು ಅಂತ ಹೇಳೀನಿ. ಈಗ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆದ ನಂತರ ಜರ ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಅವನ್ನ ಹುರ್ಕೊಳತ್ತೀನಿ ಉಳ್ಳಾಗಡ್ಡಿ. ಸುಪ್ರಿಯಾಗೆ ಸ್ವಲ್ಪ ಮದ್ವೆದೊಂದು ಟೆನ್ಷನ ಮತ್ತು ಇದು ಹಲ್ಲಿದೊಂದು ಪ್ರಾಬ್ಲಮ, ಹೀಗಾಗಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಳು. ಮತ್ತು ಆ ಥರ ಇನ್ನೂ ಫ್ರೆಂಡ್ಸಿಗೆ ಜರ ಇನ್ವೈಟ್ ಮಾಡೋದು ಇನ್ನೂ ಉಳಿದಿತ್ತು. ಹಾಗಾಗಿ ಅವ್ರಿಗೂ ಫೋನ್ ಹಚ್ಕೋತ ಸ್ವಲ್ಪ ಇನ್ವೈಟು ಮಾಡತ್ತೇಳು. ಈಗ ಉಳ್ಳಾಗಡ್ಡಿ ಎಲ್ಲ ಹುರಿದ ನಂತರ ಒಂದು ಟೊಮೆಟೊ, ದೊಡ್ಡದಿರೋ ಟೊಮೆಟೊನ ಸಣ್ಣ ಕಟ್ ಮಾಡಿ ಅದನ್ನು ಫ್ರೈ ಮಾಡೋಕೆ ಹಾಕ್ಕೊಂಡಿದ್ನಿ. ಉಳ್ಳಾಗಡ್ಡಿ ಟೊಮೆಟೊ ಎರಡೂ ಹುರಿದ ನಂತರ ಇದಕ್ಕೆ ಎಲ್ಲ ಒಣ ಮಸಾಲ ಪೌಡ್ರ್, ಚಿಕನ್ ಮಸಾಲ, ಜೀರಾ ಮಸಾಲ ಮತ್ತು ಕೊರಿಯಂಡರ,
ಅರಿಶಿನ ಮತ್ತು ಸುಹಾನ ಗರಂ ಮಸಾಲ. ಇದು ನನ್ನ ಮಾಡೋ ಪ್ರತಿ ಐಟಮ್ಸ್ ಒಳಗೆ ಸುಹಾನ ಗರಂ ಮಸಾಲ ಇದ್ದೇ ಇರ್ತೈತಿ. ಯಾಕಂದ್ರೆ ಅದು ನನ್ನ ಫೇವ್ರೇಟ್ ಮಸಾಲ, ಹಾಗಾಗಿ ಅದನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಮತ್ತು ನಮ್ಮ ಮನ್ಯಾಗ ಆಲ್ರೆಡಿ ನಾವು ಮಸಾಲೆ ಮಾಡಿ ಇಟ್ಕೊಂಡಿರ್ತೇವೆ ಎಲ್ಲ ಒಣ ಮಸಾಲದ. ಸೊ ಅದನ್ನೊಂದು ಸ್ವಲ್ಪ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮತ್ತು ಇದ್ರಾಗನ ಖಾರನೂ ಸ್ವಲ್ಪ ಹಾಕೋದು, ನಮ್ಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕೋದು. ಈ ಥರ ಸ್ವಲ್ಪ ಮಸಾಲೆ ಎಲ್ಲನೂ ಹುರ್ಕೋಬೇಕು, ಚೆನ್ನಾಗಿ ಎಣ್ಣೆ ಬಿಡೋ ತನಕ ಹುರ್ಕೋಬೇಕು ಇದನ್ನು ಮಸಾಲೆ. ಯಾವುದೇ ಅಡುಗೆ ಮಾಡೋತ್ನಾಗ ಎಣ್ಣೆ ಬಿಡೋ ತನಕ ಸ್ವಲ್ಪ ಮಸಾಲೆ ಹುರಿದು ಅಂದ್ರೆ ಟೇಸ್ಟ್ ಚಲೋ ಬರ್ತೈತಿ. ಈ ಟೈಮ್ಗೆ ಇನ್ನು ಚಿಕನ್ ಎಲ್ಲ ತೊಳೆದಿರೋ ಚಿಕನ್ನ, ಕಟ್ ಮಾಡಿರೋ ಚಿಕನ್ನ ಇದರೊಳಗೆಲ್ಲ ಹಾಕೋದು. ಹಾಕಿ ಎಲ್ಲನೂ ಸ್ವಲ್ಪ ಚೆನ್ನೋತಂಗೆ ಮಿಕ್ಸ್ ಮಾಡೋದು. ಇನ್ನೊಂದು ಕಡೆ ಆಲ್ರೆಡಿ ಸ್ವಲ್ಪ ಚಿಕನ್ಗೆ ಯಾವಾಗಲೂ ನಾವು ಇದನ್ನು ಹಾಕಬೇಕು, ಏನು ಹೇಳು, ಬಿಸಿ ನೀರನ್ನು ಹಾಕಬೇಕು, ತಣ್ಣೀರದ ಯೂಸ್ ಮಾಡಬಾರ್ದು. ಹಾಗಾಗಿ ಬಿಸಿ ನೀರನ್ನು ಒಂದು ಕಡೆ ಕಾಸಕ್ಕಿಟ್ಟಿದ್ನಿ. ಚಿಕನ್ನಿಗೆ ಹಾಕ್ಕೊಂಡಾದ ನಂತರ ಅದನ್ನೆಲ್ಲ ಚಲೋತಂಗೆ ಮಿಕ್ಸ್ ಮಾಡಿ, ನೀರು ಹಾಕೋಕ್ಕಿಂತ ಮುಂಚೆ ಒಂದು 2 ನಿಮಿಷ ಹಂಗೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋದ. ಪ್ಲೇಟ್ ಮುಚ್ಚಿ ಬೇಯಿಸಿ ಆದ ನಂತರ ಕಾದಿರೋ ನೀರು ನಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳೋದು. ಯಾಕಂತ ಜಾಸ್ತಿ ಏನು ಹಾಕ್ಕೊಳಕ್ಕೆ ಹೋಗೋದಿಲ್ಲ ನಾವು. ಸ್ವಲ್ಪ ಗಟ್ಟಿ ಬೇಕು, ಇದು ಅನ್ನದಾಗ ಮತ್ತು ಚಪಾತಿಯಾಗ ತಿನ್ನಕ್ಕೆ ಬರಬೇಕು, ಆ ಥರದ್ದು ಗ್ರೇವಿ ಮಾಡ್ಕೊಳ್ಳೋದು. ಭಾಳ ನೀರು ಹಾಕಿಬಿಟ್ಟು ಅಂದ್ರೆ ಸಾರು ಥರ ಆಗಿಬಿಡ್ತೈತಿ. ಹಾಗಾಗಿ ಕಡಿಮೆ ನೀರು ಹಾಕ್ಕೊಳ್ಳೋದು. ಇದು ಚಿಕನ್ ಬಾಯ್ಲ್ಡ್ ಆಗೋ ಪೂರ್ತಿ ಕಷ್ಟ ಹಾಕ್ಕೊಳ್ಳೋದು. ಇಲ್ಲಿ ನಮ್ಮ ಸುಪ್ರಿಯಾಗ ಕರ್ದೀನಿ, ಟೇಸ್ಟ್ ನೋಡಕ್ಕೆ ಬಾ ಅಂತಂದ. ಆಕೆಗೆ ನೋಡ್ರಿ ಇನ್ನೂ ಹಲ್ಲಂದ್ರೆ ಭಾಳ ನೋಸಾತೈತಿ, ಮಾತಾಡೋಕ್ಕೂ ಬರವಾತಾಗಿತ್ತು. ಆಕೆ ನೋಡಿ ಇನ್ನೊಂದು ಸ್ವಲ್ಪ ನೀರು ಅಟ್ಟಿಸ್ಲಿ ಮತ್ತು ಖಾರ ಉಪ್ಪಾಟ್ ನೋಡಿ ಹೋಗು ಅಂತ ಹೇಳಿ, ಹಾಗಾಗಿ ಖಾರ ಉಪ್ಪಾಟ್ ಟೇಸ್ಟ್ ನೋಡಕ್ಕೆ ಬಂದೇಳು. ಈಗ ನಮ್ಮ ಚಿಕನ್ ಗ್ರೇವಿ ರೆಡಿ ಆಯಿತು. ಇಲ್ಲಿ ಸುಪ್ರಿಯಾನ ಸಾನುಗೆ ಆಕಿಗೆ ನೀಡ್ಕೊಳತ್ತಾಳು. ಮತ್ತು ಚಪಾತಿ ಬೆಳಗ್ಗೆನೂ ಮಾಡಿದ್ದು ಇದ್ದಿದ್ದು. ಸುಪ್ರಿಯಾಗ ಹಲ್ಲು ನೋಸೈತೆ ಅಂತ ಅಂದು ಬ್ಯಾಡ್ ಅಂದಳು. ಹಾಗಾಗಿ ನಮಗೂ ಏನೋ ಅನ್ನ, ಬಿಸಿ ಅನ್ನ ಮತ್ತು ಚಿಕನ್ ಗ್ರೇವಿನ ತಿನ್ನೋನು ಅಂತಂದು ಎಲ್ಲರೂ ಅದನ್ನ ತಿನ್ನಕ್ಕೆ ಕುಂತು. ನಮ್ಮ ಸಾನು ಇದು ಎಲ್ಲರೂ ಕೆಳಗೆ ಕುಂತು ಊಟ ಮಾಡೋನು ಅಂತ ಇಬ್ಬರು ಹೇಳಿರು. ನನಗೆ 3 ಜನ ಕೆಳಗೆ ಕುಂಡೋನು ಅಂತ ಅಂದ. ಇಲ್ಲಿ ನೀಡ್ಕೊಳ್ತಾನ ಅಷ್ಟ ಇಬ್ಬರು ಅವ್ವ ಮಗಳ ಕೆಳಗೆ ಕುಂತ ನಿಡ್ಕೊಂಡಂಗೆ ಮಾಡಿರು. ಮತ್ತು ನಾ ಬಂದು ಎಲ್ಲ ತಂದಿಟ್ಟು ಇನ್ನೇನು ಕುಂಡಬೇಕು, ಇಬ್ಬರು ನಾವು ಸೋಫಾ ಮ್ಯಾಗ ಹೋಗ್ತೇವೆ ಅಂತಂದು ನನ್ನ ಕೆಳಗೆ ಕುಂದಿಸಿ ಇಬ್ಬರು ಸೋಫಾ ಮ್ಯಾಗ ಹೋದರು. ಇಲ್ಲಿ ಸಾನು ನಂಗೆ ಎಷ್ಟು ಬೇಕು ನಾನು ನೆಡ್ಕೋತೇನೋ ಅಂತಂದು ತೊಗೊಂಡು ನೆಡ್ಕೊಳತ್ತೇಳು. ಸುಪ್ರಿಯಾ ಇಲ್ಲಿ ಚಿಕನ್ ಸ್ಮೆಲ್ ಮಾತ್ರ ಚಲೋ ಬರತೈತಿ, ಬಟ್ ನಾ ಹೆಂಗೆ ತಿನ್ನಲಿ, ನಂಗೆ ತಿನ್ನಕ್ಕೆ ಆಸೆ ಆಗೈತಿ, ಬಟ್ ಹಲ್ಲು ನೋಸಾತೈತಿ ಅಂತಂದು ಅನ್ಕೊಂತ ಕುಂಡಾತೇಳು. ನಾನು ಬೆಳಗಿಂದನೂ ಏನೂ ತಿಂದಿಲ್ಲ, ಹಂಗೆ ನೋಸ್ತೈತಿ ಮತ್ತು ಸ್ವಲ್ಪ ಅದ್ರ ಕಡೆ ಲಕ್ಷ ಕೊಡಾನಿಲ್ಲ, ಹಂಗೆ ತಿಂದುಬಿಡು ಪಟ ಪಟ. ಮತ್ತು ಡಾಕ್ಟ್ರ್ ಕಡೆ ಆಲ್ರೆಡಿ ತೋರಿಸ್ಕೊಂಬಂದೇಳು, ಅವರ ಪೇನ್ ಕಿಲ್ಲರ್ ಕೊಟ್ಟಾರು, ಅದನ್ನು ಕುಡಿದು ನೋಡು ಕಡಿಮೆ ಆಗ್ಬೋದು ಬೆಳಗಿನ ತನಕ ಅಂತ ಅಂದಿದ್ದು. ಸೊ ಈಗ ನಾನು ಊಟ ಮಾಡತ್ತೀನಿ, ಅವರು ಎಲ್ಲರೂ ಹಾಕ್ಕೊಂಡು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರು. ವಿಡಿಯೋದಾಗ ನೀವು ನೋಡ್ಬೋದು ರಿಯಾ ರಿಷಿ ಇಬ್ಬರು ಬಂದಿಲ್ಲ ಊಟಕ್ಕೆ, ಯಾಕಂದ್ರೆ ಅವ್ರ ಮನ್ಯಾಗೂ ಚಿಕನ್ ತೊಗೊಂಬಂದಿರು, ಹಾಗಾಗಿ ಅವ್ರು ಅಲ್ಲೇ ಊಟ ಮಾಡತ್ತಿರು. ಒಂದೊಂದು ಸಲ ಅಷ್ಟೇ ನಾವು ಡಿಫ್ರೆಂಟ್, ಅವ್ರು ಒಮ್ಮೆ ತಂದಾಗ ನಾವು ತಂದಿರಲ್ಲ, ಅಥವಾ ನಾವು ತಂದಾಗ ಅವ್ರು ತಂದಿರಂಗಿಲ್ಲ, ಇಲ್ಲ ಮೋಸ್ಟ್ ಆಫ್ ಟೈಮ್ ಒಂದೇ ಟೈಮಿಗೆ ತಂದಿರ್ತೀವಿ. ಹಾಗಾಗಿ ಅವ್ರು ಇವತ್ತು ಅವ್ರ ಮನ್ಯಾಗನೇ ಊಟ ಮಾಡತ್ತಿರು. ಈ ವಿಡಿಯೋನ ನಮ್ಮ ಪಪ್ಪ ಮಾಡತ್ತಾರು, ಹಾಗಾಗಿ ಇದು ಲಾಸ್ಟ್ ವಿಡಿಯೋ ಎಲ್ಲ ನಮ್ಮ ಪಪ್ಪ ನೀವೆಲ್ಲ ಊಟ ಮಾಡಿರಿ ನಾ ಮಾಡ್ತೇನಂತ ಅಂದರು. ಹಾಗಾಗಿ ಉಲ್ಟಾ ಪಲ್ಟಾ ಕೆಳಗೆ ಮ್ಯಾಗ ಆಗೈತಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಐ ಹೋಪ್ ನಿಮಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.